ಹಲೋ ಸ್ನೇಹಿತರೆ, ಇವರದು ಒಂದು ಸ್ವಂತ ಚಿಕ್ಕ ಫ್ಯಾಕ್ಟರಿ ಇದೆ. ಈ ಫ್ಯಾಕ್ಟರಿಯಲ್ಲಿ ಪ್ಯಾಕೇಜಿಂಗ್ ಆಪರೇಟರ್ ಒಬ್ಬ ಕೆಲಸಗಾರ ಬೇಕಾಗಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಹೆಸರು ಸುಜಾತ ಕುಮಾರಿ ಅಂತ. ಮಕ್ಕಳು ಆಗುತ್ತಿಲ್ಲವೆಂದು ಯಜಮಾನರು ಪ್ರಸ್ತುತ ದೂರ ಹೋಗಿದ್ದಾರೆ. ಸಿಟಿಯಲ್ಲಿ ಬಂದು ಇವಾಗ ಇವರು ಬಿಸ್ನೆಸ್ ಶುರು ಮಾಡಿದ್ದಾರೆ. ಸ್ವಂತ ಫ್ಯಾಕ್ಟರಿ ಹಾಕಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫ್ಯಾಕ್ಟರಿ ಇರೋದು ಬೆಂಗಳೂರಲ್ಲಿ ಸ್ನೇಹಿತರೆ, ಇವರ ಒಂದು ಫ್ಯಾಕ್ಟರಿಯಲ್ಲಿ ಪ್ಯಾಕೇಜಿಂಗ್ ಆಪರೇಟರ್ ಆಗಿ ಕೆಲಸ ಮಾಡಲು ಇಷ್ಟಪಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಇವರಿಗೆ ಈ ರೀತಿ ಒಬ್ಬ ವ್ಯಕ್ತಿ ಬೇಕಾಗಿರೋದು. ಸೊ ಬನ್ನಿ, ಕ್ವಾಲಿಫಿಕೇಶನ್ ಏನೆಲ್ಲ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ದಿನದಲ್ಲಿ ನನ್ನ ಜೊತೆಗೆ 3 ಗಂಟೆ ಕೆಲಸ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬೇರೆ ಕೆಲಸದಲ್ಲೂ ಕೂಡ ಸಹಾಯ ಮಾಡಬೇಕು. ಪ್ರಾಡಕ್ಟ್ ಚೆಕಿಂಗ್ ಒಳ್ಳೆ ಸಾಮರ್ಥ್ಯ ಹೊಂದಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಫ್ಯಾಕ್ಟರಿ ರೆಡಿ ಮಾಡುವ ಪ್ರಾಡಕ್ಟ್ ಒಳ್ಳೆ ರೀತಿಯಲ್ಲಿ ಚೆಕ್ ಮಾಡಬೇಕು ಎಂದು ಮಾಹಿತಿ ತಿಳಿಸಿರೋದು. 3 ಗಂಟೆ ನಿಂತ್ಕೊಂಡು ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರತಕ್ಕಂಥ ವ್ಯಕ್ತಿ ಬೇಕಾಗಿರೋದು ಎಂದು ಸುಜಾತ ಕುಮಾರಿ ಅವರು ಮಾಹಿತಿ ತಿಳಿಸಿದ್ದಾರೆ. ಇವರು ಹೇಳಿದ ಎಲ್ಲಾ ಕ್ವಾಲಿಟಿ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಅನಿಸಿಕೆ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ ಚೆಕ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿರೋ ಉದ್ದೇಶ, ಯಾವ ಕಾರಣಕ್ಕಾಗಿ ಇವರು ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿದ್ದಾರೆ, ಬನ್ನಿ ಚರ್ಚೆ ಮಾಡೋಣ. ಕಷ್ಟದ ಸಮಯದಲ್ಲಿ ಯಾರು ಜೊತೆಗೆ ಆಗಲಿಲ್ಲ. ಯಜಮಾನರು ಕೂಡ ಮಕ್ಕಳು ಆಗ್ತಾ ಇಲ್ಲ ಎಂದು ಬಿಟ್ಟು ದೂರ ಹೋಗಿರೋದು. ನನ್ನ ತಂದೆ ಅವರು ಕೂಡಿಟ್ಟ ಹಣದಿಂದ ಫ್ಯಾಕ್ಟರಿ ಶುರು ಮಾಡಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫ್ಯಾಕ್ಟರಿ ಬಗ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಎಂದು ಮಾಹಿತಿ ತಿಳಿಸಿದ್ದಾರೆ. ಯಾರೆಲ್ಲ ಕಮೆಂಟ್ಸ್ ಮಾಡ್ತೀರಾ ಸ್ನೇಹಿತರೆ, ಅವರ ಜೊತೆಗೆ ಮಾತನಾಡಿ ತನ್ನ ಒಂದು ಫ್ಯಾಕ್ಟರಿ ಹಾಗೂ ಪ್ಯಾಕೇಜಿಂಗ್ ಆಪರೇಟರ್ ಕೆಲಸದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಎಂದು ಹೇಳಿದ್ದಾರೆ. ಸೊ ಅದಕ್ಕೆ ತಪ್ಪದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಇವರ ಫ್ಯಾಕ್ಟರಿಯಲ್ಲಿ ಪ್ಯಾಕೇಜಿಂಗ್ ಆಪರೇಟರ್ ಆಗಿ ನೀವು ಏನೆಲ್ಲ ಕೆಲಸ ಮಾಡಬೇಕಾಗುತ್ತೆ ಬನ್ನಿ ಚರ್ಚೆ ಮಾಡೋಣ. ಪ್ಯಾಕ್ ಪ್ರಾಡಕ್ಟ್ ಇನ್ ದ ಕರೆಕ್ಟ್ ಕ್ವಾಂಟಿಟಿ, ಪ್ರಾಪರ್ಲಿ ಸೀಲ್ ಪ್ಯಾಕೇಜಸ್ ಟು ಇನ್ಶೂರ್ ಪ್ರಾಡಕ್ಟ್ ಸೇಫ್ಟಿ. ಒಂದು ಪ್ರಾಡಕ್ಟ್ನ ಸ್ನೇಹಿತರೆ ತುಂಬಾ ಸೇಫ್ಟಿಯಾಗಿ ಅದನ್ನ ಪ್ಯಾಕ್ ಮಾಡಬೇಕಾಗುತ್ತೆ. ಇದೇ ನಿಮ್ಮ ಮುಖ್ಯ ಕೆಲಸ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂಡ್ ಯೂಸ್ appropriate ಪ್ಯಾಕಿಂಗ್ ಮಟೀರಿಯಲ್ಸ್ such as boxes, pouches and cottons. ಬಾಕ್ಸಸ್, ಪೌಚಸ್ ಮತ್ತು ಕಾಟನ್ಸ್ ಬಳಕೆಯಿಂದ ನೀವು ಪ್ರಾಡಕ್ಟ್ ಪ್ಯಾಕ್ ಮಾಡಬೇಕಾಗತ್ತೆ. ಅದೇ ರೀತಿ ಸಪ್ರೇಟ್ ಡ್ಯಾಮೇಜ್ಡ್ ಆ್ಯಂಡ್ ಡಿಫೆಕ್ಟಿವ್ ಪ್ರಾಡಕ್ಟ್, ಡ್ಯಾಮೇಜ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಸ್ನೇಹಿತರೆ ಇಲ್ಲಿ ನೀವು ಸಪ್ರೇಟ್ ಆಗಿ ಇಟ್ಬಿಡ್ಬೇಕಾಗತ್ತೆ. ಚೆಕ್ ವೇಟ್, ಲೇಬಲ್ಸ್, ಬಾರ್ಕೋಡ್ಸ್ ಆ್ಯಂಡ್ ಎಕ್ಸ್ಪೈರಿ ಡೇಟ್ಸ್. ಒಂದು ಪ್ರಾಡಕ್ಟ್ನ ವೇಟ್ ಚೆಕ್ ಮಾಡಬೇಕಾಗತ್ತೆ. ಅದೇ ರೀತಿ ಪ್ರಾಡಕ್ಟ್ ಮೇಲೆ ಇರತಕ್ಕಂಥ ಬಾರ್ಕೋಡ್ಸ್ ಮತ್ತು ಎಕ್ಸ್ಪೈರಿ ಡೇಟ್ ಕೂಡ ಚೆಕ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಫಾಲೋ ಕಂಪನಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಗೈಡ್ಲೈನ್ಸ್. ಕಂಪನಿಯ ಏನು ಗೈಡ್ಲೈನ್ಸ್ ಇರುತ್ತೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಡ್ಯೂರಿಂಗ್ ವರ್ಕ್, ಕೆಲಸದ ಸಮಯದಲ್ಲಿ. ಇದಿಷ್ಟು ಸ್ನೇಹಿತರೆ, ನೀವು ಪ್ಯಾಕೇಜಿಂಗ್ ಆಪರೇಟರ್ ಆಗಿ ಇವರ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಪ್ಯಾಕೇಜಿಂಗ್ ಮಾಡುವ ಮಷಿನ್ ಕೂಡ ಆಪರೇಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಮಷಿನ್ ಅಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೆ ಅದನ್ನ ರಿಪೋರ್ಟ್ ಸೂಪರ್ವೈಸರ್ ಅವರಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದೆಲ್ಲ ವರ್ಕ್ ನೀವು ಮಾಡಬೇಕಾಗತ್ತೆ. ಇಷ್ಟ ಆಗಿದ್ರೆ ಅನಿಸಿಕೆ ತಿಳಿಸಿ. ಹುದ್ದೆ